ಹಾಯ್ ಫ್ರೆಂಡ್ಸ್, ನಾನಿವತ್ತು ಕೆಂಪಕ್ಕಿ ನಾವು ಕುಚಲಕ್ಕಿ ಹಾಕಿ ಒಂದು ದೋಸೆ ಮಾಡಿದ್ದೀನಿ. ಆ ದೋಸೆ ಭಾರಿ ಟೇಸ್ಟ್ ಆಗಿದೆ ನೋಡಿ. ಮಕ್ಕಳೆಲ್ಲ ತಿಂದರೆ ತುಂಬ ಖುಷಿಯಾಯಿತು. ಮಾತ್ರ ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಅಷ್ಟು ಟೇಸ್ಟ್ ಆಗಿದೆ. ಅದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡುವ. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನೋಡಿ ಕೆಂಪು ಕಜೆ ಅಕ್ಕಿ ಅಂತ ಹೇಳ್ತಾರಲ್ಲ, ಅದು 1 ಗ್ಲಾಸ್ ಹಾಕಿದ್ದೀನಿ. ಅದಕ್ಕೆ 1 ಲೋಟೆ ಸೊಸೈಟಿದು ವೈಟ್ ರೈಸ್ ಹಾಕಿದ್ದೀನಿ. ಇದನ್ನೆಲ್ಲ ಚಂದ ಮಾಡಿ ತೊಳೆದು ಇದನ್ನು ನೀರಲ್ಲಿ ಹಾಕಿ ನೆನೆಸಿಡುವ. ಚಂದ ಮಾಡಿ ತೊಳೆದು ಒಂದು ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಮಾಡ್ಬೋದು. ಇದು ನೀರು ದೋಸೆ ಮಾಡ್ಬೋದು, ಇದರಲ್ಲಿ ಸ್ವಲ್ಪ ದಪ್ಪ ದೋಸೆ ಸಹ ಮಾಡ್ಬೋದು. ನಾನು ದಪ್ಪ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಇದನ್ನೀಗ ಕ್ಲೀನಾಗಿ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಇಡುವ. ಬೆಳಿಗ್ಗೆ ನೋಡುವ. ನೋಡಿ ಬೆಳಿಗ್ಗೆ ಆಗಿದೆ. ಈಗ ನೋಡಿ ಒಳ್ಳೆ ನೆಂದಿದೆ ಅಕ್ಕಿ, ಸೂಪರಾಗಿ ನೆಂದಿದೆ. ಈಗ ಅದನ್ನು ಸಣ್ಣ ಮಾಡಿಕೊಂಡು ಕಡ್ಕೊಂಬರುವ. ಇದಕ್ಕೆ ನಾನೀಗ ಕಡಿಲಿಕ್ಕೆ ಇದು ಒಂದು ಹಾಕಿ ಕಡ್ದು ತಗೊಳ್ಳಿವಿ. ಅದಕ್ಕೆ ಒಂದು ಅರ್ಧ ಗಡಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಾನು ನೋಡಿ. ಅರ್ಧ ಗಡಿ ತೆಂಗಿನಕಾಯಿ ಇದನ್ನು ಹಾಕಿ ಸಣ್ಣ ಕಡಿಯುವ. ಸಣ್ಣ ಕಡ್ತೀನಿ. ಇದಕ್ಕೆ ದೋಸೆ ಅಂತೂ ನಿಮಗೆ ಚಟ್ನಿ ಎಂತ ಸಹ ಬೇಡ, ಹಾಗೆ ತಿನ್ಬೋದು. ಅಷ್ಟು ಒಳ್ಳೆ ದೋಸೆ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಒಂದು ಸರಿ ಕಡ್ದಾಯಿತು. ಇದು 2ನೇ ಸಲ ಸಹ ಕಡ್ಕೊಂಡು ಬರ್ತೀನಿ ನಾನು. 2 ಕಡ್ದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಮಿಕ್ಸ್ ಮಾಡಿ ನೀವು ಇಡಬೇಕು ಅಂತ ಏನಿಲ್ಲ, ಆಗಲೇ ಕಡ್ದು ಆಗ ಮಾಡ್ಬೋದು ನೋಡಿ. ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡಿ. ನೀರು ದೋಸೆಗೆ ಸ್ವಲ್ಪ ದಪ್ಪ ಇರಬೇಕು. ನೀರು ದೋಸೆ ಮಾಡೋದಾದ್ರೆ ತೆಳುವಾಗಿರ್ಬೇಕು, ನೀರು ದೋಸೆಯಾಗೆ ಇರಬೇಕು ನೋಡಿ. ಹೀಗೆ ಮಾಡಿ ಕವಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿಟ್ಟು ಈಗ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಎಂಥ ಒಳ್ಳೆ ಪರಿಮಳ ಬರ್ತಿತ್ತು ಅಂದರೆ ದೋಸೆದು ಸೂಪರಾಗಿ ಇತ್ತು. ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಈಗ ನೋಡಿ ದಪ್ಪ ಸ್ವಲ್ಪ ಮೀಡಿಯಮ್ಮಾಗಿ ಕಣ್ಣೆಲ್ಲ ಬಂದು ಚೆಂದ ದೋಸೆ ಬಂದಿದೆ. ಇದಕ್ಕೆ ಮುಚ್ಚಿಟ್ಟು ಬೇಯಿಸುವ. ಓಪನ್ ಮಾಡಿದೆ. ಒಳ್ಳೆ ಓಪನ್ ಮಾಡಿ ಅದಕ್ಕೆ ಸ್ವಲ್ಪ 1-2 ನಿಮಿಷ ಬಿಡುವ ನೋಡಿ. ತಿರುಗಿಸಿ ಹಾಕಿ 2 ಸೈಡ್ ಬೇಯಿಸ್ಬೇಕು ಮಾತ್ರ ನೋಡಿ. ಎಷ್ಟು ಒಳ್ಳೆ ದೋಸೆ ಬಂದಿದೆ, ಚೆಂದ ಬಂದಿದೆ, ಟೇಸ್ಟ್ ಆಗಿದೆ. ನೀವು ಒಂದ್ಸಲ ಮಾಡಿ ನೋಡಿ ಹಾಗೆ ಹೇಗಾಗಿದೆ ಅಂತ. ಹಾಗೆ ಒಂದು ಲೈಕ್ ಕೊಡೋದಂತ ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ಫ್ರೀ ಲೈಕ್ ಕೊಟ್ಟರೆ ಏನು ನಿಮಗೆ ನಷ್ಟ ಆಗೋದಿಲ್ಲ. ಒಂದು ಲೈಕ್ ಕೊಡಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಷ್ಟು ಒಳ್ಳೆ ಬಂದಿದೆ ದೋಸೆ, ಸೂಪರಾಗಿದೆ.